ದೇಹವನ್ನು ರಿಪೇರಿ ಮಾಡುವ ವಿಧಾನ ಏನಮ್ಮ? ಅಪ್ಪ ಅಮ್ಮನೂ ರಿಪೇರಿ ಆಗಬೇಕು, ಮಕ್ಕಳು ರಿಪೇರಿ ಆಗಬೇಕು. ರಿಪೇರಿ ಆಗಿಲ್ವಾ? ಆಗಿದ್ದರೆ ನಿಮ್ಮ ಮಕ್ಕಳು ನಿಮಗೆ ರಫಾಗಿ ಮಾತಾಡೋದು, ಉಲ್ಟಾ ಪಲ್ಟಾ ಮಾತಾಡೋದು, ರೇಗೋದು, ಕೋಪ ಮಾಡೋದು, ತೆಗೆದು ಬಿಸಾಕೋದು, ಟಿ ವಿ ಹೊಡೆದಾಕ್ತೀನಿ ಅನ್ನೋದು, ನನಗಿದ್ದೇ ಬೇಕು ಅನ್ನೋದು, ಇದೆಲ್ಲ ಎಲ್ಲಿಂದ ನಿವಾರಣೆ ಮಾಡ್ತೀರಾ? ಯಂತ್ರ ಕಟ್ಟಿಸ್ತೀರಾ, ಉಂಗುರ ಹಾಕಿಸ್ತೀರಾ, ಡಾಲರ್ ಹಾಕಿಸ್ತೀರಾ? ಯೋಚನೆ ಮಾಡಿ. ಇದು ಯಾವುದಕ್ಕೂ ಬಗ್ಗಲ್ಲ. ಅದಕ್ಕೋಸ್ಕರವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಒಂದು ದೊಡ್ಡ ವಿಚಾರ ಯಾವುದಪ್ಪ ಅಂತ ಅಂದರೆ, ರಾತ್ರಿ ಊಟ ತಪ್ಪು ಅಂತ ಹೇಳ್ತಾನೆ ಇದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಯಾಕೆ ತಪ್ಪಾಗತ್ತೆ ಅನ್ನೋದನ್ನು ಇವತ್ತು ವರ್ಣನೆ ಮಾಡೋಣ, ವಿವರ ಕೊಡೋಣ. ಏನು ಹೇಳ್ತೀಮ್ಮ? ರಾತ್ರಿ ಊಟ ಯಾಕ್ರಿ ಹಿಂಗೆ ಹೇಳ್ತೀರಾ? ಯಾರು ಹೇಳಲ್ಲ. ನೀವು ಏನು ರಾತ್ರಿ ಊಟ ತಪ್ಪು ಅಂತಿರಲ್ಲ? ಯಾರು ಹೇಳಲ್ಲ ಅನ್ನೋದು ಗೊತ್ತಿರ್ತಾನೆ ಹೇಳೋಕ್ಕೆ. ರಾತ್ರಿ ಊಟ ತಪ್ಪು ಅನ್ನೋದು ಯಾಕೆ ಅಂತ ಗೊತ್ತಿದ್ದರೆ ಹೇಳ್ತಿದ್ರು, ಗೊತ್ತಿಲ್ಲ ಅದಕ್ಕೆ ಹೇಳಿಲ್ಲ. ನಾವು ಗೊತ್ತಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ತಿಳಿಸ್ಬೇಕು ಅನ್ನೋ ಆಸೆ, ಅದನ್ನು ಹೇಳೋಣ. ರಾತ್ರಿ ಊಟ ಅಂದಾಜಾಗಿ ಎಷ್ಟು ಗಂಟೆಗೆ ಮಾಡ್ಬೋದಮ್ಮ? ಕಾಮನ್ ಆಗಿ ನಿನ್ನ ಪ್ರಕಾರ ರಾತ್ರಿ ಊಟ ಎಷ್ಟು ಗಂಟೆಗೆ ಮಾಡ್ಬೋದು? ಒಂದು 8ರಿಂದ 9. ಓಕೆ, 8ರಿಂದ 9 ಗಂಟೆಗೆ ಊಟವನ್ನು ಮಾಡಿದಂತಹ ಚಿಕ್ಕವರಾಗಲಿ ದೊಡ್ಡವರಾಗಲಿ, ಈಗ ಮದುವೆ ಆಗಕ್ಕೆ ಹೊರಟಿರ್ತಕ್ಕಂತಹ ನವಜೋಡಿಗಳಿಗಿದು ಒಳ್ಳೆಯ ಸಂದೇಶ. ಒಳ್ಳೆ ಮಗು ಬೇಕು ಅನ್ನೋರಿಗೆ ಒಳ್ಳೆ ಸಂದೇಶ. ನೆನ್ನೆ ಯಾರೊಬ್ಬರು ಬಂದಿದ್ದರು, ಒಳ್ಳೆ ಮಗು ಪಡ್ಕೋಬೇಕು ಅಂತ ನಿಮ್ಮ ಕಾರ್ಯಕ್ರಮ ನೋಡಿ ಬಂದಿದ್ದೀನಿ ಹೆಂಗೆ ಅಂತ. ಅದು ತಂದೆ ತಾಯಿ ನೋಡಿದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಆಗುವಷ್ಟು ಮಟ್ಟಕ್ಕೆ ಶಾಕ್ ಆಯಿತು. ಅಂದರೆ ಆ ದೇಹಗಳು ಅಷ್ಟು ಕ್ವಾಲಿಟಿಯಾಗಿತ್ತು. ಅದು ಹೊಡೆದು ಹೇಳೋಕ್ಕಾಗಲ್ಲ, ನಾನು ಹೇಳಬಾರ್ದು. ಅದು ರೆಡಿ ಮಾಡ್ಬೇಕಾದ್ರೆ 5-6 ವರ್ಷ ಬೇಕು ಅವ್ರನ್ನ ರೆಡಿ ಆಗೋಕ್ಕೆ. ಮಗು ಮಾಡ್ಕೊಳ್ಳೋದು ಯಾವಾಗ? ಈಗ ನಮ್ಮ ಹತ್ರ ಬಂದಿರೋದೇ ಅವರು ಮಗುನ ಹೆಂಗೆ ಮಾಡ್ಕೋಬೇಕು ಹೇಳ್ಕೊಡಿ ಅಂತ. ನಿಮ್ಮ ಕಾರ್ಯಕ್ರಮ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಮದುವೆ ಆಗಿ 4 ತಿಂಗಳು ಆಗೈತೆ, ಈಗ ಮಗು ಹೇಗೆ ಮಾಡ್ಕೋಬೇಕು ಹೇಳ್ಕೊಡಿ ಅಂತ ಬಂದಿದ್ದರು. ಈಗ ನಾನು ಅವರಿಗೆ ಇನ್ನೂ 5-6 ವರ್ಷ ಕಾಯಬೇಕು ಅಂದರೆ ಹೇಳ್ದೆ ಕೇಳದೆ ಓಡೋಗ್ಬಿಡ್ತಾರೆ. ಏನಮ್ಮ? ಮಗು ಮಾಡ್ಕೊಳ್ಳೋಕೆ 5-6 ವರ್ಷ ಕಾದ್ರೆ ಮಗು ಆಗೋದು ಯಾವಾಗ? ಈ ಪ್ರಶ್ನೆ ಬರುತ್ತಲ್ವಾ? ಅಂದಮೇಲೆ ನೀವೇ ಅರ್ಥ ಮಾಡ್ಕೋಬೇಕು ಅವ್ರು ಯಾವ ಸ್ಥಿತಿಲಿದ್ದರು. ನಾನು ಹೇಳೋಕ್ಕಾಗಲ್ಲ. ಇದಕ್ಕೆಲ್ಲ ಮೂಲ ಕಾರಣ ದೇಹಗಳು ತುಂಬ ವಕ್ರವಾಗಿ ಇರತಕ್ಕಂಥ ರೀತಿ. ಹೆಂಗೋ ಯಾವ ಕಡೆನೋ ದಪ್ಪ, ಎಲ್ಲೋ ಎತ್ತರ, ಎಲ್ಲೋ ಕುಳ್ಳು, ಹೆಂಗೆಂಗೋ ವಿಕಾರವಾಗಿರ್ತಕ್ಕಂಥದ್ದು ಯಾರಿಗೂ ನೋಡೋಕ್ಕೂ ಇಷ್ಟ ಆಗಲ್ಲ. ಅದು ಇದೆಲ್ಲ ಕಾರಣ ರಾತ್ರಿ ಊಟನೇ. ಇದು ತಿಳ್ಕೊಳ್ಳಿ, ಹೇಳ್ಕೊಡ್ತೀನಿ. ಈಗ ಈ ರಾತ್ರಿ ಊಟದಿಂದನೇ ದೇಹದ ವಕ್ರತೆಗಳು ಜಾಸ್ತಿ ಆಗತ್ತೆ. ಅಯ್ಯೋ ಇದೇನು ಬೆರಳು, ಕೆಲವರಿಗೆ 6 ಬೆರಳು ಬರುತ್ತೆ, ಇದು ಒಳ್ಳೆಯದಾ ಕೆಟ್ಟದ ಅಂತ ಕೇಳ್ತಾರೆ. 6 ಬೆರಳು ಬಂದರೆ ಒಳ್ಳೆಯದಾ ಕೆಟ್ಟದ ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. 6 ಬೆರಳು ಏನಕ್ಕೆ ಬಂತು? ಅಥವಾ 9 ಬೆರಳಿರೋದು ಕಥೆ ಇದೆ. ಇದು ಒಳ್ಳೆಯದಾ ಕೆಟ್ಟದ ಅಂತ ಶಾಸ್ತ್ರ ಕೇಳ್ತಾರೆ. ಅದಕ್ಕೆ ಉತ್ತರ ಇಲ್ಲ. ಅಂಗಹೂನತೆ, ಒಟ್ಟಾರೆಯಾಗಿ ಅಂಗಹೂನತೆ. ಒಂದು ಕೈ ಉದ್ದ, ಒಂದು ಕೈ ತುಂಡ, ಒಂದು ಕಾಲು ಉದ್ದ, ಒಂದು ಕಾಲು ತುಂಡ ಅಂದರೆ ಗೊತ್ತಾಗಲ್ಲ. ಬಗ್ದಾಗ ಗೊತ್ತಾಗತ್ತೆ ಕೈ ಕಾಲು ಎಷ್ಟು ವ್ಯತ್ಯಾಸ ಐತೆ ಅಂತ. ಪ್ರತಿಯೊಂದು ದೇಹದಲ್ಲೂ ಇರುತ್ತೆ. ಆ ರೀತಿ ಇಲ್ಲದೆ ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ಶ್ರೀರಾಮಚಂದ್ರ. ವಿಶ್ವದಲ್ಲಿ ಹೆಮ್ಮೆ ಪಟ್ಟು ಹೇಳ್ಕೋಬೋದು, ಶ್ರೀರಾಮಚಂದ್ರನ ಚಿತ್ರವನ್ನು ನೋಡಿ ಯಾವ ಭಾಗನೂ ನೀವು ಕಮ್ಮಿ ಹೆಚ್ಚು ಅಂತ ಹೇಳಂಗಿಲ್ಲ. ಆ ರೀತಿ ಯಾಕೆ ನಾವಿಲ್ಲ? ಆ ಪ್ರಶ್ನೆ ಹಾಕ್ಕೋಬೇಕಂದ್ರೆ ಈ ರಾತ್ರಿ ಊಟಕ್ಕೆ ಬರಬೇಕು. ವಿಷಯಕ್ಕೆ ಬರೋಣ. 10 ಗಂಟೆ 9 ಗಂಟೆ ಅಂತ ಇಟ್ಕೊಳ್ಳೋಣ. ರಾತ್ರಿ ಊಟ 9 ಗಂಟೆ. ಈ 9 ಗಂಟೆ ಊಟ ಮಾಡಿದ ಮೇಲೆ ನಾವು ಸಾಮಾನ್ಯವಾಗಿ ಏಕಾದಶಿ ಬಂದರೆ ಉಪವಾಸ ಮಾಡಬೇಕು, ಒಳ್ಳೆಯದಂತೆ. ಹೌದಲ್ಲಮ್ಮ? ವೈಕುಂಠ ಏಕಾದಶಿ ಬಂದರೆ ಇನ್ನೂ ಒಳ್ಳೆಯದಂತೆ. ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ, ಮಾಡಬೇಕಂತೆ. ವರ್ಷಕ್ಕೆ ಎಷ್ಟಾಯಿತು? 12 24 ಏಕಾದಶಿ ಆಯಿತು, ದೇಹ ತುಂಬ ಚೆನ್ನಾಗಿರುತ್ತೆ ಅಂತ ಹಿಂದಿನಿಂದ ವಾಡಿಕೆ ಬಂದಿದೆ. ಇದು ಸತ್ಯ ಕೂಡ. ಆದರೆ ಅದರಲ್ಲೂ ಉತ್ಪತ್ತಿಯಾಗುವಂಥ ದೌರ್ಭಾಗ್ಯ ಇನ್ನೊಂದಿಲ್ಲ. ಸತ್ಯ ಅಂತ ಹೇಳಿದ್ದೀನಿ. ಅದರಿಂದ ಉತ್ಪತ್ತಿ ಕಷ್ಟ ಅನುಭವಿಸೋದು ಪ್ರಪಂಚದಲ್ಲಿ ಯಾರಿಗೂ ಬೇಡಪ್ಪ ಅಂತ ಈ ಭಾಗ ಹೇಳ್ತೀನಿ. ಇದನ್ನು ಯಾರೂ ಹೇಳಿಲ್ಲ, ನಾನು ಹೇಳ್ತೀನಿ. ಏಕಾದಶಿ ಮಾಡುವುದು ದೇಹಕ್ಕೆ ಒಳ್ಳೆಯದು, ಉಪವಾಸ ಮಾಡುವುದು ದೇಹಕ್ಕೆ ಒಳ್ಳೆಯದು ಅಂತ ಹೇಳಿದಾರಲ್ಲ, ಅವ್ರು ಹೋಗ್ಬಿಟ್ಟಿದ್ದಾರೆ. ಅದನ್ನ ಹಿಡ್ಕೊಂಡು ನಾವು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕೆಲವರು. ಆ ದೇಹದಲ್ಲಿರುವಂಥ ತಾಕತ್ತು ಕೆಚ್ಚಿದೆ, ನಿಮ್ಮ ದೇಹದಲ್ಲಿ ಇಲ್ಲ. ನೀವು ಉಪವಾಸ ಮಾಡೋದು ಏನಾಗುತ್ತೆ? ಎಲ್ಲೋ ಒಂದು ಕಡೆ ಎಳ್ಕೊಳ್ಳುತ್ತೆ. ಆದರೆ ಏನೋ ಮಾಡಿದ್ರು ಒಳ್ಳೇದಂತೆ ಅಂತ ಅನ್ಕೋತೀರ. ಒಳ್ಳೇದು ಆಗೇ ಇಲ್ಲ, ಯಾರಿಗೂ ಆಗೋದೂ ಇಲ್ಲ. ಕಾರಣ ವೈಜ್ಞಾನಿಕವಾಗಿ ಅದಕ್ಕೊಂದು ಸಂದೇಶ ಬೇಕು.
ಉಪವಾಸ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಅದ್ರ ಕ್ರಮ ಏನು, ಅದು ಗೊತ್ತಿಲ್ಲದೆ ಉಪವಾಸ ಮಾಡೋಕ್ಕೆ ಹೋದರೆ ಬಿ ಪಿ ಶುಗರು ನಿಮ್ಮಿಂದೆ ಇದ್ದೇ ಇರುತ್ತೆ. ಆಮೇಲೆ ಆಯಿಲ್ಗಳನ್ನ ಉಜ್ಕೊಳಕ್ಕೆ ಹೋಗಬೇಡಿ, ಎಲ್ಲೋ ಹಿಡ್ಕತ್ತದೆ ಅಂತ. ಅದು ನಿಮ್ಮ ಹಣೆ ಬರ.